ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದ ಶ್ರೀ ಕ್ಷೇತ್ರ ಬನವಾಸಿಯಲ್ಲಿ ಶ್ರೀ ಉಮಾಮಧುಕೇಶ್ವರ ದೇವರ ವಾರ್ಷಿಕ ರಥೋತ್ಸವ ಮಾರ್ಚ್ 23ರಿಂದಲೇ ಆರಂಭಗೊಂಡಿದ್ದು ಮಾರ್ಚ್ 30ರಂದು ಭವ್ಯ ಮಹಾರಥೋತ್ಸವ ವಿಜೃಂಭಣೆಯಿಂದ ನಡೆಯಲಿದೆ. ದಕ್ಷಿಣ ಭಾರತದ ಅತಿದೊಡ್ಡ ರಥಗಳಲ್ಲಿ ಒಂದಾದ ಈ ರಥೋತ್ಸವವು ಭಕ್ತರ ಪ್ರಮುಖ ಆಕರ್ಷಣೆಯಾಗಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಜಾತ್ರೆಯ ಅಂಗವಾಗಿ ಪ್ರತಿದಿನವೂ ಪೂಜೆ, ಹೋಮ, ಯಂತ್ರೋತ್ಸವಗಳು ನಡೆಯುತ್ತಿದ್ದು ಭವ್ಯ ಮಹಾರಥೋತ್ಸವದತ್ತ ಎಲ್ಲರ ಗಮನ ಸೆಳೀತಾ ಇದೆ. ಮಾರ್ಚ್ 29ರಂದು ಹೂವಿನ ತೇರು ನಡೆಯಲಿದೆ. ಮಾರ್ಚ್ 30ರಂದು ಬೆಳಿಗ್ಗೆಯಿಂದಲೇ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಿ ಮಧ್ಯಾಹ್ನ 11 ಗಂಟೆಗೆ ದೇವರನ್ನ ಮಹಾರಥದಲ್ಲಿ ಪ್ರತಿಷ್ಠಾಪಿಸಲಾಗುತ್ತೆ. ರಾತ್ರಿ ಭವ್ಯ ರಥೋತ್ಸವ ನಡೆಯಲಿದ್ದು ಭಕ್ತರಿಗೆ 11 ಗಂಟೆಯವರೆಗೆ ದರ್ಶನಕ್ಕೆ ಅವಕಾಶವಿರುತ್ತೆ. ಮಹಾರಥೋತ್ಸವದಂದು ಅನ್ನ ಸಂತರ್ಪಣೆ ಹಾಗೂ ಭಕ್ತರಿಗೆ ಲಘು ಪಾನೀಯ ಪ್ರಸಾದ ವ್ಯವಸ್ಥೆ ಮಾಡಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ದೇವಸ್ಥಾನದ ಆಡಳಿತ ಮಂಡಳಿ ಮನವಿ ಮಾಡಿದೆ. ನಾಡಿನ ಎಲ್ಲ ಭಕ್ತ ಜನರಿಗೆ ಬನವಾಸಿ ಉಮಾಮಧುಕೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ವತಿಯಿಂದ ಹಾರ್ದಿಕವಾಗಿ ನಾನು ನಮಸ್ಕಾರವನ್ನು ಹೇಳ್ಕೊಳ್ತಾ ಇದ್ದೇನೆ. ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಶಿವಣ್ಣವರು ಮತ್ತು ಮೇಘರಾಜ ನರೇಗಲ್ ಅವರು ಕೂಡ ನನ್ನ ಜೊತೆ ಇದ್ದಾರೆ. ಇದೇ ಬರುವ ಭಾನುವಾರ ಮತ್ತು ಸೋಮವಾರ ಬನವಾಸಿಯ ಮಹಾರಥೋತ್ಸವಗಳು ಜರುಗ್ತಾ ಇದ್ದಾವೆ. ಈಗಾಗಲೇ 23ನೇ ತಾರೀಕಿಂದ ರಥೋತ್ಸವದ ವಿಧಿವಿಧಾನಗಳು ಒಂದಾದ ಮೇಲೊಂದು ಯಶಸ್ವಿಯಾಗಿ ಶಾಸ್ತ್ರೋಕ್ತವಾಗಿ ಜರುಗಿಕೊಂಡು ಬಂದಿವೆ. ದಿನಾಲೂ ಹಗಲುತ್ಸವ ಮತ್ತು ತಿರುಗುಣಿ ತೇರು ಅಂತ ಏನು ಹೇಳ್ತೇವೆ, ಈ ಎರಡು ರಥಗಳು ತೇರು ಬೀದಿಯಲ್ಲಿ ಹೋಗಿ ಭಕ್ತರ ಒಂದು ಅಭೀಪ್ಸೆಯನ್ನು ಆಶೀರ್ವದಿಸಿ ಬರ್ತಾ ಇದ್ದಾವೆ. ಉಮಾಮಧುಕೇಶ್ವರ ಮಹಾಸ್ಯಂದನ ರಥೋತ್ಸವದಂದು ದೊಡ್ಡ ರಥದ ಮೇಲೆ ವಿರಾಜಮಾನನಾಗಿ ರಥಬೀದಿಯಲ್ಲಿ ಭಕ್ತರ ದರ್ಶನಕ್ಕಾಗಿ ಆಗಮಿಸ್ತಾ ಇರುವಂತಹ ಈ ಒಂದು ಶುಭ ಸಂದರ್ಭದಲ್ಲಿ ನಾಡಿನ ಎಲ್ಲ ಭಕ್ತರು ಬನವಾಸಿಗೆ ಆಗಮಿಸಿ ಈ ಕ್ಷೇತ್ರದ ವಿಶೇಷವಾಗಿ ನಾನು ಹೇಳಬೇಕಂದ್ರೆ ಕನ್ನಡ ನಾಡಿನ ಪ್ರಥಮ ರಾಜಧಾನಿ ಬನವಾಸಿ, ಸಹಸ್ರಾರು ವರ್ಷಗಳ ಇತಿಹಾಸ ಇರುವಂತಹ ಈ ರಥೋತ್ಸವಕ್ಕೂ ಕೂಡ ಅಷ್ಟೇ ಮಹತ್ವ ಇದೆ. ಈ ಒಂದು ರಥೋತ್ಸವದ ಗಾಂಭೀರ್ಯ ಮತ್ತು ಇದರ ಒಂದು ಮಹತ್ವ ಕೂಡ ಅಷ್ಟೇ ಉನ್ನತವಾದದ್ದು. ಹಾಗಾಗಿ ಎಲ್ಲ ಭಕ್ತರು, ನಾಡಿನ ಜನತೆ ಬಂದು ಈ ಒಂದು ರಥೋತ್ಸವವನ್ನು ನೋಡಿ ದೇವರ ದರ್ಶನವನ್ನು ಮಾಡಿ ಕೃತಾರ್ಥರಾಗಿ ಉಮಾಮಧುಕೇಶ್ವರ ಎಲ್ಲರನ್ನೂ ಹರಿಸಲಿ, ಎಲ್ಲರ ನಾಡಿನ ದೇಶದ ಸದ್ಭಕ್ತರ ಎಲ್ಲ ಪ್ರಜೆಗಳ ಕ್ಷೇಮವನ್ನು ಸಾರ್ಥಕಗೊಳಿಸಲಿ ಅಂತ ಅವನಲ್ಲಿ ವಿನಂತಿ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಎಲ್ಲರನ್ನೂ ಸ್ವಾಗತಿಸ್ತಾ ಇದ್ದೇವೆ.